ಸುಂದರ ನದಿ ತಿರುಗಿದ ನಂತರ ದಟ್ಟ ಕಾಡಿನ ನಡುವೆ ಅಲ್ಲಲ್ಲಿ ಗೋಚರಿಸುವ ಗೇರು ಮರದ ಸಾಲಿನಲ್ಲಿ ಬಾರ್ಕೂರಿನಿಂದ 18 ಮೈಲು ದೂರದಲ್ಲಿರುವ ಮಂದರ್ತಿಯಲ್ಲಿ ಮತ್ತೆ ಸಡಗರ ಸಂಭ್ರಮ ಮನೆ ಮಾಡಿದೆ. ಸಾವಿರಾರು ವರುಷದ ಹಿಂದೆ ಚಿಕ್ಕ ದೈವದ ಮನೆಯಾಗಿದ್ದ ಮಂದರ್ತಿ ದುರ್ಗಾಪರಮೇಶ್ವರಿ ಅಮ್ಮನವರ ನೆಲೆ ಇಂದು ಬೃಹತ್ ಸುಂದರ ದೇವಾಲಯವಾಗಿ ರೂಪುಗೊಂಡಿದೆ. ಪ್ರತಿದಿನ ಕರ್ನಾಟಕದ ನಾನಾ ಕಡೆಯಿಂದ ಭಕ್ತರ ದಂಡೆ ಆಗಮಿಸುತ್ತಿದೆ. ಮೊದಲು ಹೆಗ್ಗುಂಜ ಮನೆಯವರ ಕುಟುಂಬಕ್ಕೆ ಸೇರಿದ ಈ ಚಿಕ್ಕ ಗುಡಿ ನಂತರ ಊರವರ ಭಕ್ತಿಯ ಗುಡಿಯಾಯಿತು. ತದನಂತರ ಚಿಕ್ಕ ದೇವಸ್ಥಾನವಾಗಿ ಈಗ ದೇಶದ ನಾನಾ ಕಡೆಯಿಂದ ಬರುವ ಭಕ್ತರೊಂದಕ್ಕೆ ಸಕಲವನ್ನು ಈಡೇರಿಸುವ ಶ್ರದ್ಧಾ ಭಕ್ತಿಯ ಶಕ್ತಿಪೀಠವಾಯಿತು. ಹೃದಯದಲ್ಲಿ ದುಃಖವನ್ನು ಹೊತ್ತುಕೊಂಡು ಬರುವವರ ದುಃಖವನ್ನು ಪರಿಹರಿಸುವ ಶಕ್ತಿ ದೇವತೆ. ಆದುದರಿಂದ ಈ ಪ್ರದೇಶಕ್ಕೆ ಮಂದರ್ತಿ ಎಂಬ ಹೆಸರು ಬಂತು. ಕೆಲವು ಶತಮಾನದ ಹಿಂದೆ ಮಂದರ್ತಿ ಖಾನ್ ಎಂದು ಈ ಜಾಗವನ್ನು ಕರೆಯುತ್ತಿದ್ದರು. ಮಂದಾರ ಪುಷ್ಪ ಇಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದರಿಂದ ಈ ಜಾಗಕ್ಕೆ ಮಂದರ್ತಿ ಎಂಬ ಹೆಸರು ಬಂತು. ಚಾಮುಂಡೇಶ್ವರಿ ದೇವಾಲಯವನ್ನು ಮಾರಿಗುಡಿ ಎಂದು ಕರೆಯುತ್ತಾರೆ ಅಥವಾ ಈ ಗುಡಿಯ ಸಮೀಪದಲ್ಲಿ ಮಾರಿಗುಡಿ ಇರುತ್ತದೆ. ಇಲ್ಲಿನ ಉತ್ಸವವನ್ನು ಮಾರಿಪೂಜೆ ಎನ್ನುತ್ತಾರೆ. ಊರು ಸುಭಿಕ್ಷೆಯಲ್ಲಿ ಇರಬೇಕಾದರೆ ಅಥವಾ ಯಾವುದೇ ಮಾರಣಾಂತಿಕ ರೋಗ ಬರಬಾರದೆಂದರೆ ಚಾಮುಂಡೇಶ್ವರಿ ಪೂಜೆ ಪುರಸ್ಕಾರ ಸರಿಯಾಗಿ ನಡೆಯಬೇಕಾದುದು ಅಗತ್ಯವೆಂದು ಇಲ್ಲಿನ ಜನ ನಂಬಿದ್ದಾರೆ. ದೇವಾಲಯದ ಪ್ರಾಚೀನತೆಯನ್ನು 1000 ವರ್ಷದ ಹಿಂದೆ ಕೊಂಡೊಯ್ಯಬಹುದು. ಮಂದರ್ತಿ ದೇವಾಲಯದ ತುಳಸಿ ಕಟ್ಟೆಯಲ್ಲಿರುವ ಭಿನ್ನವಾದ ಮಹಿಷಮರ್ದಿನಿ ವಿಗ್ರಹ ಸಾವಿರಾರು ವರ್ಷದ ಹಿಂದಿನದು ಎನ್ನಲಾಗಿದೆ. ದೇವಸ್ಥಾನದ ಒಳಭಾಗದಲ್ಲಿ ನವದುರ್ಗಾರಾಧನೆಗೆ ಉಪಯೋಗಿಸುವ ಮುಖವಾಡ, ಸಪ್ತಮಾತೃಕೆಯರ ಒಂದು ವಿಗ್ರಹ, ಮೂಲಸ್ಥಾನದ ಹಿಂದುಗಡೆ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿರುವ ಮಾಯಕದ ವಲ್ಮೀಕವಿದ್ದು ಅದರಲ್ಲಿ ಲಿಂಗವಿದೆ. ಆದಿಶಕ್ತಿಯ ಸ್ವರೂಪ ಇಲ್ಲಿದೆ ಎಂದು ಭಕ್ತರು ನಂಬಿದ್ದಾರೆ. ಗರ್ಭಗುಡಿಯಲ್ಲಿದ್ದ ಸಪ್ತಮಾತೃಕೆಯರ ಒಂದು ವಿಗ್ರಹ ಅವಶೇಷವಾಗಿ ಉಳಿದಿದೆ. ಆದರೆ ಉಳಿದ ವಿಗ್ರಹ ಏನಾಯಿತು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಮೆಕ್ಕೆಕಟ್ಟು ಹಾಗೂ ಇತರ ದೈವದ ಮನೆಯಲ್ಲಿ ಇರುವಂತೆ ಇಲ್ಲಿ ಸಹ ಈ ಹಿಂದೆ ವಲ್ಮೀಕದ ಬದಿಯಲ್ಲಿ ಸಪ್ತಮಾತೃಕೆಯರ ವಿಗ್ರಹವನ್ನು ಈ ಮೊದಲು ಇರಿಸಲಾಗಿತ್ತು. ಮೂಲ ವಿಗ್ರಹದ ಹಿಂದುಗಡೆ ಸುಮಾರು 18 ಅಡಿ ಎತ್ತರ ಬೆಳೆದ ವಲ್ಮೀಕ ಇದೆ. ಹಿಂದೆ ಈ ಜಾಗದಲ್ಲಿ ದೈವದ ಮನೆ ಇದ್ದಿರಬೇಕೆಂದು ಜನ ನಂಬಿದ್ದಾರೆ. ಹೆಗ್ಗುಂಜೆ 4 ಮನೆಯವರ ದೈವದ ಮನೆ ಇದೇ ಆಗಿರಬಹುದೆಂದು ಊಹಿಸಲಾಗಿದೆ. 1954ರಲ್ಲಿ ಆಗಿನ ಕಮಿಷನರ್ ಮಂದರ್ತಿ ದೇವಸ್ಥಾನಕ್ಕೆ ಬಂದು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದರು. ಒಳಗಿರುವ ವಲ್ಮೀಕಕ್ಕೆ ಬಡಿದಾಗ ಮರಕ್ಕೆ ಬಡಿದಾಗ ಬರುವ ಶಬ್ದದಂತೆ ಬರುತ್ತಿತ್ತು. ಮರದ ಕಾಂಡಕ್ಕೆ ಮತ್ತು ಮರದ ಬುಡದಲ್ಲೇ ವಲ್ಮೀಕ ಆವರಿಸಿಕೊಂಡಿದ್ದರಿಂದ ವಲ್ಮೀಕ ಇಷ್ಟು ಎತ್ತರಕ್ಕೆ ಬೆಳೆದಿತ್ತು. ವಲ್ಮೀಕದ ಸುತ್ತ 5.5 ಅಡಿಯಷ್ಟು ಅಗೆದು ಮಣ್ಣು ತೆಗೆದು ಪರೀಕ್ಷಿಸಿದಾಗ ಮರದ ಬೇರು ಸಿಕ್ಕಿತ್ತು. ಅದು ನೆಲ್ಲಿ ಮರದ ಬೇರೆಂದು ಖಾತ್ರಿಯಾಯಿತು. ಆ ದಿನ ರಾತ್ರಿ 24 ಗಂಟೆ ಮಳೆ ಬಂದರೂ ಮಾಡಿಲ್ಲದ ವಲ್ಮೀಕಕ್ಕೆ ಯಾವುದೇ ತೊಂದರೆಯಾಗಿಲ್ಲ. ಎಷ್ಟಾದರೂ ದುರ್ಗಾಪರಮೇಶ್ವರಿ ಶಕ್ತಿ ಎದುರು ನಿಸರ್ಗ ಸೋತಿತ್ತು. 12ನೇ ಶತಮಾನದಲ್ಲಿ ನಾಥಪಂಥದ ಪ್ರಭಾವ ಇಲ್ಲಿಗೂ ತಟ್ಟಿರಬೇಕು. ನವ ದುರ್ಗಿಯರ ಮುಖವಾಡ ಈಗಿನ ಸೌಮ್ಯ ಸ್ವರೂಪದ ವಿಗ್ರಹಕ್ಕೆ ವಿರುದ್ಧವಾಗಿದೆ. ಬಸರೂರಿನ ದೇವಿ ದೇವಸ್ಥಾನದಲ್ಲಿರುವ ಮುಖವಾಡದಂತೆ ಇಲ್ಲಿನ ಭಯಾನಕ ಮುಖವಾಡ ಈ ಮೊದಲು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದು ಕಾರಣಾಂತರದಿಂದ ಇಲ್ಲಿನ ಗರ್ಭಗುಡಿಯನ್ನು ಸೇರಿಕೊಂಡಿರಬೇಕು. ಮೂಲ ದೇವಿಯ ವಿಗ್ರಹವು ಕಡು ಕರಿಶಿಲೆಯಲ್ಲಿ ನಿರ್ಮಿಸಲಾಗಿದ್ದು ಕಲಾಪೂರ್ಣವಾಗಿದೆ. ಎತ್ತರ 3 ಅಡಿ ಇದ್ದು ಚತುರ್ಬಾಹು ಮೂರ್ತಿಯಾಗಿದೆ. ಚಾಮುಂಡೇಶ್ವರಿ ಮತ್ತು ದುರ್ಗಾಪರಮೇಶ್ವರಿ ಅಕ್ಕ ತಂಗಿಯರು. ಇಬ್ಬರು ಒಂದು ದಿನ ವಾಯು ವಿಹಾರಕ್ಕೆ ಹೋದಾಗ ಚಾಮುಂಡೇಶ್ವರಿಗೆ ಬಾಯಾರಿಕೆಯಾಗಿತ್ತು. ಹತ್ತಿರದಲ್ಲಿದ್ದ ಮನೆಯೊಂದಕ್ಕೆ ನೀರು ಕುಡಿಯಲು ಹೋದಾಗ ಅವರು ನೀರಿನ ಬದಲು ಮದ್ಯ ನೀಡಿದ್ದರು ಮತ್ತು ತಿನ್ನಲು
ಮಾಂಸದ ಪದಾರ್ಥ ಮತ್ತು ದೋಸೆ ನೀಡಿದ್ದರು. ಅದನ್ನು ತಿಂದ ಚಾಮುಂಡೇಶ್ವರಿ ತಂಗಿಗೆ, ನೀನು ತಗ್ಗಿನಲ್ಲಿರುವ ನಾಗಬನದ ಹತ್ತಿರ ನೆಲೆಯಾಗು. ನಾನು ಮದ್ಯ ಮಾಂಸ ಸೇವಿಸಿದ್ದರಿಂದ ಇದೇ ಗುಡ್ಡದಲ್ಲೇ ನೆಲೆಯೂರುತ್ತೇನೆ. ಅಕ್ಕ ಚಾಮುಂಡೇಶ್ವರಿಗೆ ಪೂಜೆ, ರಕ್ತಹಾರ ಸೇವೆ ನಡೆದ ನಂತರವೇ ತಂಗಿ ದುರ್ಗಾ ಪರಮೇಶ್ವರಿಯ ಜಾತ್ರೆ ಮತ್ತು ಕೆಂಡ ಸೇವೆ